ಪ್ರಧಾನಿ ನರೇಂದ್ರ ಮೋದಿಯವರ ಸಂಸದೀಯ ಕ್ಷೇತ್ರ ವಾರಣಾಸಿಯಲ್ಲಿ 12ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದ 19 ವರ್ಷದ ಬಾಲಕಿಯ ಮೇಲೆ 7 ದಿನಗಳ ಕಾಲ 23 ಜನ ಕಾಮುಕರು ಸಾಮೂಹಿಕ ಅತ್ಯಾಚಾರ ನಡೆಸಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ವಾರಣಾಸಿಯ ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ ನಡೆಸಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ವಾರಣಾಸಿಯ ಯೋಗಿನಾಥ್ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಗಳನ್ನು ತಡೆಯಲು ಪ್ರಧಾನಿಯೇ ಈ ಬಗ್ಗೆ ಗಮನ ಹರಿಸಿ ಪೊಲೀಸ್ ಆಡಳಿತಕ್ಕೆ ಸಮನ್ಸ್ ಜಾರಿಗೆ ಮಾಡಿ ಅದರ ಜೊತೆಗೆ ಅತ್ಯಾಚಾರಿಗಳನ್ನು ಗಲ್ಲಿಗೆ ಏರಿಸುವುದರ ಮೂಲಕ ದೃಢವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆ ಮತ್ತು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷ ಬಲವಾಗಿ ಖಂಡಿಸಿ ತಹಸೀಲ್ದಾರ್ ಸಿಂಧನೂರು ಅವರ ಮೂಲಕ ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಅತ್ಯಾಚಾರ ಮಾಡಿದ 23 ಜನರನ್ನು ಗಲ್ಲಿಗೇರಿಸಿ ಭಾರತ ಮಾತೆಯನ್ನು ಬತ್ತಲೆ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಭಾರತ ಮಾತೆಯನ್ನು ಬತ್ತಲೆ ಮಾಡಿದ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಧಿಕ್ಕಾರ. ತಾಲೂಕಿನಲ್ಲಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು. ಈ ಪ್ರತಿಭಟನೆಯ ಪ್ರಮುಖ ಉದ್ದೇಶ ಇಷ್ಟೇ, ದಿಢೀರನೆ ಪ್ರತಿಭಟನೆ ಕರೆ ಕೊಡೋದು ಎಲ್ಲ ಹೋರಾಟಗಾರರ ಒಂದು ಪದ್ಧತಿ ಕೂಡ ಹೌದು. ಉತ್ತರ ಪ್ರದೇಶದ ವಾರಣಾಸಿಯ ಪ್ರಧಾನಿ ಮೋದಿ ಕ್ಷೇತ್ರದಲ್ಲಿ ಮತ್ತು ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ 19 ವರ್ಷದ ಸೆಕೆಂಡ್ PUC ಓದುತ್ತಿರುವ 12ನೇ ತರಗತಿ ಬಾಲಕಿ ಮೇಲೆ ಕಳೆದ ಮಾರ್ಚ್ 29ರಿಂದ ಏಪ್ರಿಲ್ 4ವರೆಗೂ 7 ದಿನಗಳ ಕಾಲ 23 ಜನರಿಂದ ಬಹಳ ಭಯಾನಕವಾದ, ಬಹಳ ವಿಕಾರವಾದ, ಬಹಳ ಅಮಾನವೀಯವಾದ ಅತ್ಯಾಚಾರ ಜರುಗಿದೆ. ಈ ಮೇಲೆ ವಾರಣಾಸಿ ಕ್ಷೇತ್ರದಲ್ಲಿ ನಡೆದಿರುವಂತಹ ಬಾಲಕಿ ಮೇಲೆ ಅತ್ಯಾಚಾರನ ಸಿಪಿಎಂಎಲ್ ರೆಡ್ ಸ್ಟಾರ್ ಮತ್ತು ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆ ಉಗ್ರವಾಗಿ ನಾವು ಖಂಡಿಸ್ತೀವಿ. ಕಂಡು ಕೇಳಿದಂತ ಏನು ದೆಹಲಿ ನಿರ್ಭಯ ಅಂತ ಹೇಳಿದ್ರು, ಅದೇ ಹೈಯೆಸ್ಟ್ ಅಮಾನವೀಯ ನಾಚಿಕೆಗೇಡಿನ ಅತ್ಯಾಚಾರ ನಮ್ಗೆ ಕಂಡಿದ್ದೀವಿ. ಈ ಸಂದರ್ಭದಲ್ಲಿ ಎಂ ಗಂಗಾಧರ, ರಾಜ್ಯ ಸಮಿತಿಯ ಸದಸ್ಯರು, ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷ, ತುಳಸಮ್ಮ ಹೊಸಮನಿ, ಹನುಮಂತ ಗೊಂಡಿಹಾಳ್, HR ಹೊಸಮನಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.